ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ದೋಷೈರೇತೈಃ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ವರ್ಣಸಂಕರವನ್ನುಂಟು ಮಾಡುವ ಕುಲಘಾತಕರ ದುಷ್ಕೃತ್ಯಗಳಿಂದಾಗಿ ಶಾಶ್ವತವಾದ ಕುಲಕರ್ಮಗಳು ಮತ್ತು ಸಮಾಜ ಧರ್ಮಗಳು ನಾಶವಾಗಿ ಬಿಡುತ್ತವೆ. ಅರ್ಜುನ ಮುಂದೆ ಆಗುವ ಅನಾಹುತಗಳ ಬಗ್ಗೆ ಬಹಳ ಪ್ರಶ್ನೆಗಳನ್ನು ತನ್ನದೇ ಆದ ರೀತಿಯಲ್ಲಿ ಕೇಳುತ್ತಿದ್ದಾನೆ. ಅರ್ಜುನನ ಪ್ರಶ್ನೆಗಳಲ್ಲೂ ಬಹಳ ಅರ್ಥವಿದೆ. ಸಮಾಜದ ಭಾಗವಾದ ಕುಟುಂಬ ತನ್ನದೇ ಆದ ಚೌಕಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿಯೂ ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ತನ್ನನ್ನು ಸಲಹಿಕೊಳ್ಳಲು ಸಾಧ್ಯವಾದರೆ ರಾಷ್ಟ್ರದ ಉನ್ನತಿ ತನ್ನಿಂದ ತಾನೇ ಆಗುತ್ತದೆ. ಯಾವುದೇ ರಾಷ್ಟ್ರ ತನ್ನ ಆದಾಯವನ್ನು ದೀನದಲಿತರೂ ಅಸಹಾಯಕರ ಹೊರತಾಗಿ ದೇಶದ ಇತರ ಪ್ರಜೆಗಳಿಗೂ ಕೊಡಬೇಕಾದಂತಹ ಪರಿಸ್ಥಿತಿ ಬಂದರೆ ಅಂತಹ ದೇಶ ಎಂದೂ ಕೂಡ ಉದ್ಧಾರವಾಗಲು ಸಾಧ್ಯವಿಲ್ಲ. ಪ್ರಜೆಗಳಿಂದಲೇ ನಡೆಯಬೇಕಾದ ರಾಷ್ಟ್ರ ಪ್ರಜೆಗಳನ್ನೇ ಸಲುಹಬೇಕಾದಂತಹ ಪರಿಸ್ಥಿತಿ ಬಂದರೆ ಅದಕ್ಕಿಂತ ದುರಂತ ಇನ್ನೇನಿದೆ? ಯುದ್ಧ ಯಾವುದೇ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡಿ ಜೇನುಗೂಡಿಗೆ ಕಲ್ಲು ಎಸೆದಂತೆ. ಜನರ ಜೀವನವೇ ಅಸ್ತವ್ಯಸ್ತ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯುದ್ಧದಿಂದ ದೇಶದ ರಾಜಕೀಯ ಚಿತ್ರಣವೂ ಕೂಡ ಬದಲಾಗುವುದರಿಂದ ಅರಾಜಕತೆ ಉಂಟಾಗಿ ಪ್ರಜೆಗಳ ರಕ್ಷಣಾ ವ್ಯವಸ್ಥೆಯೂ ಕಷ್ಟಕರವಾಗುವ ಕಾರಣ ದುಷ್ಟರ ಲಂಪಟರ ರಾಕ್ಷಸಿ ಪ್ರವೃತ್ತಿಯಿಂದ ಕುಟುಂಬ ವ್ಯವಸ್ಥೆಯೇ ಬುಡಮೇಲಾಗುವುದು ಸಹಜ. ಈ ಕಾರಣಗಳಿಂದ ಸಮಾಜದ ನೈತಿಕ ಧರ್ಮ ಅಧಃಪತನಕ್ಕೆ ಇಳಿಯುತ್ತದೆ. ಹರಿ ಓಂ.